Hi, hello, namaste, welcome or welcome back to my YouTube channel. Hi guys, ನಾವು ಇವಾಗ ಮಂಗಳೂರಲ್ಲಿದ್ದೀವಿ. ಮಂಗಳೂರಲ್ಲಿ ಸೇಂಟ್ ಅಲೋಸಿಸ್ ಮ್ಯೂಸಿಯಂ ಅನ್ನೋ ಬಂದಿದ್ದೀವಿ. ನೋಡೋಣ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೆಲ್ಲ ಫೋಟೋ ಅಲೋ ಇದೆ ಅಂತ ಅದಕ್ಕೆ ಮಾಡ್ತಾಯಿದ್ದೀವಿ ವಿಡಿಯೋ. ಸೇಂಟ್ ಅಲೋಸಿಸ್ ಇನ್ಸ್ಟಿಟ್ಯೂಷನ್ ಫೌಂಡಿಂಗ್ ಫಾದರ್ಸ್ ಇವರೆಲ್ಲ. ವಾಯ್ಸ್ ಫುಲ್ ಹೋಗಿದೆ ಗೈಸ್. ನಾಗ ಆ್ಯಂಡ್ ನಾಗಿನಿ. ನೋಡಿ ಗೈಸ್, ಇದು ಗಣಪತಿ ಕೈಯೆಲ್ಲ ಹೋಗಿದೆ. ಇಲ್ಲ, ಕೈ ಇದೆ. ಸ್ಕಿನ್ ಟೈಪ್ಸ್ ಎಲ್ಲ ಇಟ್ಟಿದ್ದಾರೆ ಗೈಸ್. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಇದೇನು ಪ್ಲ್ಯಾಂಟ್ಸು, ಇದೆಲ್ಲ ಪ್ಲ್ಯಾಂಟ್ಸಾ? ಇದೆಲ್ಲ ಪ್ಲ್ಯಾಂಟ್ಸ್ ಅಂತೆ ಗೈಸ್. ತ್ರಿಶೂಲ, ಕುಂಕುಮ, ಕರಡಿ ಕುಂಕುಮ ಇರ್ತಾರ. ಕೀಲಿತ್ತಾಳೆ ಅಷ್ಟು ದೀಪಗಳು. ಇದು ಹಳೆಯ ಟೈಲ್ ಲ್ಯಾಂಪ್, ಆಯಿಲ್ ಲ್ಯಾಂಪ್ಸು ಅಂತ. ನಮ್ಮನೇಲಿ ಒಂದಿತ್ತು ಹಳೆಯದು. ಕಾಯಿನ್ಸ್, ಬ್ರೆಜಿಲ್, ಕೆನಡಾ, ಆಫ್ರಿಕಾ, ಟೂನಿಸಿಯಾ, ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಈಜಿಪ್ಟ್, ಇಸ್ರೇಲ್ ಇಟ್ಟಿದ್ದಾರೆ. ನ್ಯೂಜಿಲ್ಯಾಂಡ್ ಒಂದೇ ಒಂದಿದೆ. ಐರನ್ ಮಾಡೋದು ಇದೆಲ್ಲ. ಟೆಲಿಫೋನ್, ಈ ಒಳಗೆ ಹಾಕೋ ಮಿಷಿನ್ ಇದೆ ಗೈಸ್. ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ಸ್ ಆಗಿದ್ದಾವೆ. ಲ್ಯಾಪ್ಟಾಪ್ ಇಟ್ಟಿದ್ದಾರೆ. ಇದು ಲ್ಯಾಪ್ಟಾಪ್ ಒಂಥರ. ಕೀಬೋರ್ಡ್, ವೇಯಿಂಗ್ ಮಿಷಿನ್, ಟ್ರಂಕ್ ಬಾಕ್ಸ್. ನಮ್ಮ ಗಾಂಧಿ ತಾತನು ಇಟ್ಟಿದ್ದಾರೆ ಗೈಸ್. ವಾಯ್ಸ್ ಫುಲ್ ಹೋಗಿದೆ, ಕ್ಲಿಯರಾಗಿ ಕೇಳಿಸ್ತಿಲ್ಲ ಅಂತ ಗೊತ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕತ್ತಿಗಳೆಲ್ಲ ಇದ್ದಾವೆ ಗೈಸ್ ಇಲ್ಲಿ. ದೈವದ ಖಡ್ಗಗಳು, ನಾಟ್ ಕತ್ತಿ. ಫುಲ್ AC ಇದೆ ಗೈಸ್ ಇಲ್ಲಿ. ಇವಾಗ ಒಂದು ಸ್ವಲ್ಪ ತಣ್ಣಗಾಯ್ತು ಬಾಡಿ ಎಲ್ಲ. ಮಂಗಳೂರು ಸಿಕ್ಕಾಪಟ್ಟೆ ಬಿಸಿಲಿದೆ. ಎಲ್ಲ ಏನು ಸ್ಟಾಂಪ್ಸಾ? ಹಾಂ, ಯುರೋಪು, ಆಸ್ಟ್ರೇಲಿಯಾ ಎಲ್ಲ ಇದೆಲ್ಲ ಸ್ಟಾಂಪ್ಸು. ನೆದರ್ಲ್ಯಾಂಡ್, ರಷ್ಯಾ, ಸ್ಪೇನ್, ಜಪಾನ್, ಇಂಡಿಯಾದೆಲ್ಲಾದರೂ ಇದೆಯಾ?
ಇವು ಪಿ ಪಿ ಓದವು ಗೈಸ್. ಅವ್ರು ಏನೇ ಹೆಸರಿಟ್ಟಿದ್ರು ನಾವು ಹಂಗೆ ಕರೆಯೋದು ನಮ್ಮ ಜನಗಳೆಲ್ಲ ಪಿ ಪಿ ಓದೋದು. ಇದು ಹಾರ್ಮೋನಿಯಂ. ಇಲ್ಲೇನೋ ಬುಕ್ ಇಟ್ಟಿದ್ದಾರೆ ಗೈಸ್, ಅದು ರಿಯಲ್ ಬುಕ್ ಇರಬೇಕು ಅದು. ಎಲ್ಲ ಗ್ರಂಥಗಳು. ಬನ್ನಿ ಬೇಗ ಹೋಗೋಣ ಇನ್ನೊಂದು ಕಡೆ. ಓ ಇಲ್ಲಿ ಅವಲೇ ಬಿಸಿ ಆಗೋಯ್ತು. ಗಾಯ್ಸ್ ಇದು ರಿಯಲ್ ಮನುಷ್ಯನೇ ಕೂತ್ಕೊಂಡವ್ರೆ ಅನ್ಕೊಬೇಕು, ಸಡನ್ನಾಗಿ ನೋಡಿದ್ರೆ ಆ ಥರ ಇದೆ. ಸರ್ ಬರ್ತಿದ್ದಾರೆ ಕಳ್ಸೋದಕ್ಕೆ. ಟೈಮ್ ಆಗಿದೆ ಆಲ್ರೆಡಿ. 4:45 ಕ್ಲಾಸ್ ಅಂತ ಇಲ್ಲಿ. ನಾವು ಬಂದಿರೋದೇ 4:45ಗೆ. ಅದೆಲ್ಲ ಅಡುಗೆ ಸಾಮಾನುಗಳದ್ದು, ಇದೆಲ್ಲ ಬೇರೆ ಬೇರೆ ಐಟಮ್. ಇದು ಮೀನು ಹಿಡಿಯೋರು ಬಲೆಗಳು, ನೆಟ್. ಇದು ಹೌಸ್ ಕಟ್ಟಕ್ಕೆ ಮೇಲ್ಗಡೆ ಹಾಕ್ತಾರಲ್ಲ, ಇಂಚ್ ಅಂತಾರಲ್ಲ, ಅವು ಡಿಫ್ರೆಂಟ್. ಇಟ್ಕೆ, ಕೆಮ್ಮಣ್ಣಿನ ಇಟ್ಕೆ. ದ ಫಸ್ಟ್ ಕಾರ್ ಆಫ್ ಮಂಗಳೂರು. ಇದು ಹಳೆ ಕತ್ತಿಗಳೆಲ್ಲ ಇದೆ ಗೈಸ್. ಓ ಕಿಂಗ್ ಕೋಬ್ರಾ. ಲೈಟ್ ರಿಫ್ಲೆಕ್ಟ್ ಆಗ್ತಿದೆ. ಶೇಪ್ ಬರಲಿ ಅಂತ ಈ ಥರ ಕಟ್ಟಿದ್ದಾರೆ ಮೇ ಬಿ. ಚಿರತೆಯ ಸ್ಕಿನ್, ಅದು ನಾಗರಾವು ಸ್ಕಿನ್ನು. ಇಲ್ಲಿ ನೋಡಿ ಗೈಸ್, ಟೈಗರ್ದಂತೆ ಇದು. ಓಕೆ, ಇದು ಹೆಬ್ಬಾವು. ಇಲ್ಲಿ ನೋಡಿ, ಇಲ್ಲಿ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಇದೊಂದಿದೆ, ತೋರಿಸ್ತೀನಿ. ಜಿಂಕೆ ಇಷ್ಟೇಟ್ ಇರುತ್ತಾ? ಇದು ಎಲಿಫೆಂಟ್ದು ಗೈಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಇದೆ ನೋಡಿ, ವೇಲ್ದು ಗೈಸ್. ಇದು ಸೂಪರ್ ಆಗಿದೆ ಗೈಸ್. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತೆ. ಸ್ವಿಮ್ಮಿಂಗ್ ಪೂಲ್ ಒಂದೇ ಅಂತೆ, ಮ್ಯೂಸಿಯಂ ಬಿಟ್ಟರೆ ಸ್ವಿಮ್ಮಿಂಗ್ ಪೂಲ್ ಎರಡೇ ಅಂತ. ಇಲ್ಲಿ ವಿಸಿಟಿಂಗ್ ಪ್ಲೇಸು. ಯೇಸುವನ ಇದ್ದಾರೆ ಅಲ್ಲಿ, ಯೇಸು ಪ್ರಭು. ಯೇಸುವ ನಿನ್ನ ನಾಮದಲ್ಲಿ. ವೇ ಟು ಸ್ವಿಮ್ಮಿಂಗ್ ಪೂಲ್. ಕೆಳಗಡೆ ಇಳಿದು ಹತ್ತಬೇಕಾ ಅನ್ನಿಸ್ತಿದೆ, ಆ ಥರ ಶೈನ್ ಆಗಿದೆ ಎಲ್ರಿಗೂ. ಬಂದ್ವಿ ಗೈಸ್, ಮೇ ಬಿ ಇಲ್ಲಿ ಇರ್ಬೋದು ಸ್ವಿಮ್ಮಿಂಗ್ ಪೂಲು. ಹಾಂ, ಇದೆ ಸ್ವಿಮ್ಮಿಂಗ್ ಪೂಲ್ ಗೈಸ್. ಅಲ್ಲಿ ಅಲೋ ಇತ್ತು, ಬಟ್ 5 ಮಿನಿಟ್ಸ್ ಅಷ್ಟೇ ನೋಡೋದಕ್ಕೆ ಮಾತ್ರ ಬಿಟ್ಟರು. ವಿಡಿಯೋ ಫೋಟೋಸ್ ಏನೂ ಅಲೋ ಇರಲಿಲ್ಲ ಅಲ್ಲಿ ಅಷ್ಟೇ. ಅಲ್ಲಿ ಏನಿಲ್ಲ, ಅಲ್ಲಿ ಜಸ್ಟ್ ಸ್ವಿಮ್ ಮಾಡ್ತಿದ್ರು ಅಷ್ಟೇ. ಮತ್ತೆ ಇಷ್ಟೈಟ್ ಹತ್ತಬೇಕಾ ಅನಿಸುತ್ತೆ ಗಾಯ್ಸ್. ಅಷ್ಟೇ. ಇನ್ನು ಮಂಗಳೂರಲ್ಲಿ ಇನ್ನು ತಣ್ಣೀರು ಬಾವಿ ಬೀಚ್ ಒಂದು ನೋಡಬೇಕು. ಸನ್ಸೆಟ್ಗೆ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ.
ಇಲ್ಲಿಂದ ನೈಟ್ ಬಿಟ್ಟು ಮಧುಗಿರಿಗೆ ಹೋಗಬೇಕು. ಮಧುಗಿರಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾಳೆನೇ. ಮಂಡೆಯಿಂದ ಮತ್ತೆ ಆಫೀಸ್ ಇದೆ. ನಾಳೆ ಒಂದು ದಿವಸ ರೆಸ್ಟ್ ಮಾಡಬೇಕು. ಹೇ ಗಾಯ್ಸ್, ಇವಾಗ ಮಂಗಳೂರಲ್ಲಿ ಲಾಸ್ಟ್ ಪಾಯಿಂಟು ತಣ್ಣೀರು ಬಾವಿ ಬೀಚಿಗೆ ಬಂದಿದ್ದೀವಿ. ಇಲ್ಲಿ ಬೀಚಲ್ಲೇನು ಆಡಲ್ಲ, ಬರೀ ಸುಮ್ಮನೆ ವ್ಯೂ ನೋಡ್ಕೊಂಡು ಹೋಗ್ತೀವಿ. ಒಂದು 2 ಅವರ್ ಇಲ್ಲೇ ಟೈಮ್ ಪಾಸ್ ಮಾಡೋಣ ಸುಮ್ಮನೆ ಕೂತ್ಕೊಂಡು ಅಂದ್ಕೊಂಡಿದ್ದೀವಿ. ಬನ್ನಿ ಹತ್ರದಿಂದ ತೋರಿಸ್ತೀವಿ ಬೀಚು. ಕೈ ತಾರಿಸ್ತವ್ರೆ ಜಾಸ್ತಿ ಜನ. ಬಾಯ್ಸ್, ನಾವಿಲ್ಲಿ ಬಂದಿದ್ದು ಸನ್ಸೆಟ್ ನೋಡೋಣ ಅಂತ ಬಂದ್ವಿ. ಬಟ್ ನಾವು ಅಲ್ಲಿ ಬಿಟ್ಟಿದ್ದೇ ಲೇಟ್ ಆಯ್ತು, ಇಲ್ಲಿಗೆ ಬರೋದೇ ಲೇಟ್ ಆಯಿತು. ಫುಲ್ ಆಗೋಗೈತಿ ಸನ್ಸೆಟ್ಟು. ಅಂದರೂ ಒಂದು ಸ್ವಲ್ಪ ನೋಡೋಂಗಿದೆ ಅಷ್ಟೇ. ಬಟ್ ಇಲ್ಲಿ ಬೀಚ್ ಒಳಗೆ ಯಾರನ್ನೂ ಬಿಡ್ತಿಲ್ಲ ಗೈಸ್. ಇಲ್ಲಿ ಒಬ್ಬರನ್ನೂ ಬಿಡ್ತಿಲ್ಲ ಬೀಚ್ ಒಳಗೆ. ಒಂದು ಸ್ವಲ್ಪ ಮುಂದೆ ಬಂದ್ರೂ ಹಿಂದೆ ಕಳಿಸ್ಬಿಡ್ತಾರೆ. ಆ ಕಡೆ ಒಂದು ಸ್ವಲ್ಪ ಕ್ರೌಡ್ ಇದೆ. ಆ ಕಡೆ ವಿಡಿಯೋ ಕ್ಲೀನಾಗಿ ಬರೋಲ್ಲ ಅಂಥೇಳಿ ಮತ್ತೆ ಈ ಕಡೆ ಬಂದಿದ್ದೀವಿ. ನೋಡಬೇಕು, ಇಲ್ಲಿ ಯಾರನ್ನ ಬರೋದ್ರೊಳಗೆ ನಾವು ಸೈಡ್ಗೆ ಹೋಗ್ಬೇಕು.